ಕೊಲ್ಲಿ ಯುದ್ಧಕ್ಕೆ ತಾತ್ಕಾಲಿಕ ಕದನ ವಿರಾಮ. ಪಾಕ್ ಚೀನಾ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಇರಾನ್ ಸಂಧಾನ ಸಕ್ಸಸ್. ಕದನ ವಿರಾಮಕ್ಕೆ ಇರಾನ್ ಇಟ್ಟಂತಹ ಆ 10 ಷರತ್ತುಗಳೇನು? ಕಚ್ಚಾ ತೈಲ ದರದಲ್ಲಿ ದಿಢೀರ್ ಇಳಿಕೆ. ಯುದ್ಧ ಅಂತ್ಯವಾಗಿಲ್ಲ, ಕದನ ವಿರಾಮವಷ್ಟೇ ಅಂದಿದ್ಯಾಕೆ ಇರಾನ್? ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಪಾಕ್ ಮಧ್ಯಸ್ಥಿಕೆಯ ಫೈಟ್ ಜೋರಾಗಿದೆ. ಈ ಎಲ್ಲದ ಸುದ್ದಿಗಳ ಜೊತೆಗೆ ಮತ್ತಷ್ಟು ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಇರಾನ್ ಮೇಲೆ ವಿನಾಶಕಾರಿ ದಾಳಿ ನಡೆಸೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಗಡುವು ಮುಗಿಯೋಕೆ ಕೇವಲ 2 ಗಂಟೆಗಳಿರುವಾಗ ಬಹುದೊಡ್ಡ ರಾಜತಾಂತ್ರಿಕ ಬೆಳವಣಿಗೆ ನಡೆದಿದೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ಮತ್ತು ಸೇನಾ ಮುಖ್ಯಸ್ಥರ ಮನವಿಯ ಮೇರೆಗೆ ಟ್ರಂಪ್ ತಮ್ಮ ಬಾಂಬ್ ದಾಳಿಯ ನಿರ್ಧಾರವನ್ನು ಸ್ಥಗಿತಗೊಳಿಸಿದ್ದು 2 ವಾರಗಳ ಕದನ ವಿರಾಮಕ್ಕೆ ಸಮ್ಮತಿಸಿದ್ದಾರೆ. ಈ ಮೂಲಕ 40 ದಿನಗಳ ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇರಾನ್ ಮೇಲೆ ಯಾವುದೇ ಬಾಂಬ್ ದಾಳಿ ನಡೆಸಲ್ಲ, ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ವಿಶ್ವಶಾಂತಿಗೆ ಇದೊಂದು ಮಹತ್ವದ ದಿನ ಅಂತ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಯುದ್ಧ ನಿಲ್ಲಬೇಕು ಅಂತ ಬಯಸ್ತಾ ಇದೆ. ಅದೇ ರೀತಿ ಉಳಿದವರೆಲ್ಲರಿಗೂ ಕೂಡ ಸಾಕಾಗಿದೆ. ಹಾರ್ಮೋಸ್ನಲ್ಲಿ ಸಂಚಾರಕ್ಕೆ ಅಮೆರಿಕ ಸಹಕರಿಸಿದೆ. ಇದು ಮಧ್ಯಪ್ರಾಚ್ಯದ ಸುವರ್ಣ ಯುಗ ಆಗಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಕಳೆದ 5 ವಾರಗಳಿಂದ ನಡೀತಾ ಇದ್ದ ಯುದ್ಧ ಜಗತ್ತಿನ ತೈಲ ಪೂರೈಕೆಯ ನಾಡಿ ಮಿಡಿತವಾದ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿತ್ತು. ಈಗ ಇರಾನ್ ಈ ಜಲಸಂಧಿಯನ್ನು ತಕ್ಷಣವೇ ಮತ್ತು ಸುರಕ್ಷಿತವಾಗಿ ತೆರೆಯೋಕೆ ಒಪ್ಪಿಕೊಂಡಿದೆ. ಟ್ರಂಪ್ ಈ ಹಿಂದೆ ಇರಾನ್ನ ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಸಿದರು. ಇದು ಯುದ್ಧಾಪರಾಧ ಆಗಬಹುದು ಅಂತ ವಿಶ್ವಸಂಸ್ಥೆ ಮತ್ತು ಪೋಪ್ ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಆದರೆ ಈಗ ಇರಾನ್ ನೀಡಿರುವ 10 ಅಂಶಗಳ ಪ್ರಸ್ತಾವನೆಯ ಆಧಾರದ ಮೇಲೆ ಶಾಂತಿ ಮಾತುಕತೆ ನಡೆಸೋಕೆ ಅಮೆರಿಕ ಮುಂದಾಗಿದೆ. ಇಸ್ರೇಲ್ ಕೂಡ ಈ ಕದನ ವಿರಾಮಕ್ಕೆ ಬೆಂಬಲ ಸೂಚಿಸಿದೆ ಅಂತ ವರದಿಯಾಗಿದೆ. 2 ವಾರಗಳ ಕದನ ವಿರಾಮ ಘೋಷಣೆಗೆ ಇರಾನ್ ಅಸ್ತು ಅಂದಿದೆ. ಈ ಬಗ್ಗೆ ಇರಾನ್ ವಿದೇಶಾಂಗ ಸಚಿವ ಆರಕ್ಚಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗೆ 14 ದಿನಗಳ ಕದನ ವಿರಾಮನ್ನ ಘೋಷಿಸಿದ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಭಾರೀ ಕುಸಿತವಾಗಿದೆ ಮತ್ತು ಅಮೆರಿಕದ ಷೇರುಗಳು ಏರಿಕೆಯಾಗಿವೆ. ಇರಾನ್ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳನ್ನು ಸುರಕ್ಷಿತವಾಗಿ ಹಾದು ಹೋಗಲು ಅನುಮತಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ 2 ವಾರಗಳ ಅವಧಿಗೆ ತೆರೆಯಲಾಗುವುದು ಅಂತ ಘೋಷಿಸಿದೆ. ಈ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆಗಳು ಒಂದೇ ದಿನದಲ್ಲಿ ಸುಮಾರು 13% ನಿಂದ 17% ಅಷ್ಟು ಕುಸಿದಿವೆ. ಕಚ್ಚಾ ತೈಲದ ಬೆಲೆ ಸುಮಾರು 6 ವರ್ಷಗಳಲ್ಲೇ ಮೊದಲು ತೀವ್ರ ಕುಸಿತವಾಗಿದೆ ಅಂತ ಹೇಳಲಾಗಿದೆ. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 19% ಕುಸಿದ್ರೆ ಬ್ರೆಂಟ್ ಕಚ್ಚಾ ತೈಲವು ಬ್ಯಾರೆಲ್ಗೆ ಸುಮಾರು 13.24% ಕುಸಿದಿದ್ದು $95.96 ಆಗಿದೆ. ಅಮೆರಿಕದ ಷೇರು ಮಾರುಕಟ್ಟೆಗಳು ಏರಿಕೆಯಾಗಿದ್ದು ಹೂಡಿಕೆದಾರರ ವಿಶ್ವಾಸವನ್ನ ಹೆಚ್ಚಿಸಿದೆ. ಕೊಲ್ಲಿ ಯುದ್ಧಕ್ಕೆ 2 ವಾರಗಳ ಕದನ ವಿರಾಮ ಘೋಷಿಸಲಾಗಿದೆ. ಯುದ್ಧಕ್ಕೆ ಬ್ರೇಕ್ ಹಾಕೋಕೆ ಇರಾನ್ 15 ಷರತ್ತನ್ನು ವಿಧಿಸಿತ್ತು. 15 ಷರತ್ತಿನ ಪೈಕಿ 10 ಷರತ್ತುಗಳ ಬಗ್ಗೆ ಮಾತುಕತೆ ಆಗಿದೆ. ಏಪ್ರಿಲ್ 10ನೇ ತಾರೀಕು ಷರತ್ತುಗಳ ಬಗ್ಗೆ ಇಸ್ಲಾಮಾಬಾದ್ನಲ್ಲಿ ಸಭೆ ನಡೆಯಲಿದೆ. ಇರಾನ್ ಜೊತೆಗೆ ಮಾತುಕತೆಗೆ ಬರೋಕೆ ಅಮೆರಿಕ ಕೂಡ ಸಿದ್ಧ ಆಗಿದೆ. JD ವ್ಯಾನ್ಸ್ ಸೇರಿ ಹಲವರು US ಪರ ಮಾತುಕತೆಗೆ ಬರಲಿದ್ದಾರೆ. ಆದರೆ ಈವರೆಗೂ ಯಾವುದೇ ಫೈನಲ್ ಕಾಲ್ ಬಂದಿಲ್ಲ. ಇನ್ನು ಯುದ್ಧ ನಿಲ್ಲಿಸೋಕೆ ಇರಾನ್ ವಿಧಿಸಿರುವ ಷರತ್ತುಗಳು ಏನು ಅಂತ ನೋಡೋದಾದ್ರೆ, ಇರಾನ್ ಮೇಲಿನ ಸಂಪೂರ್ಣವಾದಂತಹ ಯುದ್ಧ ನಿಲ್ಲಬೇಕು. ಇರಾಕ್, ಲೆಬನಾನ್, ಯೆಮೆನ್ ಮೇಲೆ ಯುದ್ಧ ನಿಲ್ಲಬೇಕು. ಈ ಪ್ರದೇಶದಲ್ಲಿ ಸಂಘರ್ಷ ಸಂಪೂರ್ಣ ಕೊನೆಯಾಗಬೇಕು. ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯೋದು, ಹಾರ್ಮುಜ್ ಮೂಲಕ ಸುರಕ್ಷಿತ ಸಾಗಣೆಗೆ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡೋದು, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ಶುಲ್ಕ, ಇರಾನ್ ಪುನರ್ ನಿರ್ಮಾಣಕ್ಕೆ ಹಾರ್ಮುಜ್ ಶುಲ್ಕವನ್ನು ಬಳಕೆ ಮಾಡಲಾಗುತ್ತೆ. ಇರಾನ್ ಮೇಲಿನ ನಿರ್ಬಂಧ ತೆಗೆದುಹಾಕೋಕೆ ಬದ್ಧತೆ ತೋರಬೇಕು. ಅಮೆರಿಕ ಮುಟ್ಟುಗೋಲು ಹಾಕಿರುವ ಇರಾನ್ ಹಣ, ಆಸ್ತಿ ಬಿಡುಗಡೆ ಮಾಡಬೇಕು. ಇರಾನ್ ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಹೊಂದೋಕೆ ಬಯಸೋದಿಲ್ಲ ಅಂತ ಷರತ್ತು ಹಾಕಿದೆ. ಅಮೆರಿಕದೊಂದಿಗೆ 2 ವಾರಗಳ ಕದನ ವಿರಾಮಕ್ಕೆ ಇರಾನ್ ಒಪ್ಪಿಕೊಂಡಿದೆ. ಈ ಬೆನ್ನಲ್ಲೇ ಕದನ ವಿರಾಮ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೀನಿ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಯುದ್ಧದ ಅಂತ್ಯ ಅಲ್ಲ ಅಂತ ಇರಾನ್ನ ಪರಮೋಚ್ಚ ನಾಯಕ ಮುಜ್ತಬಾ ಖಮೀನಿ ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ ನಂತರ ಇರಾನ್ ನೀಡಿರುವ ಹೇಳಿಕೆ ವಿಶ್ವದ ಗಮನ ಸೆಳೆಯುವಂತೆ ಮಾಡಿದೆ. 2 ವಾರಗಳ ಕಾಲ ದಾಳಿ ನಿಲ್ಲಿಸೋದು ಕೇವಲ ತಾತ್ಕಾಲಿಕ ತಂತ್ರ ಮಾತ್ರ, ಅಂತಿಮ ಸಮಸ್ಯೆಗಳು ಇನ್ನೂ ಇತ್ಯರ್ಥಗೊಂಡಿಲ್ಲ ಅಂತ ಹೇಳಿದ್ದಾರೆ. ಇರಾನ್ನ ಎಲ್ಲಾ ಮಿಲಿಟರಿ ಘಟಕಗಳು ತಕ್ಷಣವೇ ದಾಳಿಯನ್ನು ನಿಲ್ಲಿಸಬೇಕು. ಆದರೆ ಇದು ಯುದ್ಧದ ಅಂತ್ಯ ಅಲ್ಲ, ಶತ್ರುಗಳ ಮೇಲೆ ನಿಗಾ ಇರಲಿ ಮತ್ತು ಕೈಗಳು ಟ್ರಿಗರ್ ಮೇಲಿರಲಿ ಅನ್ನೋ ಮೂಲಕ ಯಾವುದೇ ಪರಿಸ್ಥಿತಿಯಲ್ಲೂ ಯುದ್ಧಕ್ಕೆ ಸನ್ನದ್ಧರಾಗಿರಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ಹೇಳಿಕೆ ಕೊಟ್ಟು, ಅಮೆರಿಕ ಜೊತೆಗಿನ ಮಾತುಕತೆಗಳ ಅರ್ಥ ನಮ್ಮ ನೆಲದ ಮೇಲಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವುದು ಒಂದಲ್ಲ, ಇದು ಯುದ್ಧದ ಅಂತ್ಯ ಅಲ್ಲ, ನಮ್ಮ ಮೇಲೆ ಯಾವುದೇ ದಾಳಿಗೆ ಮುಂದಾದ್ರೆ ನಾವು ಪೂರ್ಣ ಪ್ರತಿಕ್ರಿಯೆಯೊಂದಿಗೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದೆ.
ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಇರಾನ್ ನಡುವೆ ಸಂಧಾನ ಸಕ್ಸಸ್ ಆಗಿದೆ. 40 ದಿನಗಳ ಕೊಲ್ಲಿ ಯುದ್ಧಕ್ಕೆ 2 ವಾರಗಳ ಬ್ರೇಕ್ ಬಿದ್ದಿದೆ. ಪಾಕಿಸ್ತಾನ 2 ವಾರಗಳ ಕಾಲ ಕದನ ವಿರಾಮಕ್ಕೆ ಮನವಿ ಮಾಡಿದ್ದು, ಪಾಕಿಸ್ತಾನದ ಸಂಧಾನ ಸಕ್ಸಸ್ ಆಗಿದೆ ಎಂದು ಟ್ರಂಪ್ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದ ಜೊತೆಗೆ ಚೀನಾ ಕೂಡ ಮಹತ್ವದ ಪಾತ್ರ ವಹಿಸಿದೆ. ಪಾಕಿಸ್ತಾನದ ತೀವ್ರ ಪ್ರಯತ್ನಗಳ ಜೊತೆಗೆ ಚೀನಾ ಕೊನೆಯ ಕ್ಷಣದಲ್ಲಿ ಇರಾನ್ ಮನವೊಲಿಸೋಕೆ ಮತ್ತು ಉದ್ವಿಗ್ನತೆಯನ್ನು ಕಡಿಮೆ ಮಾಡೋಕೆ ಮಧ್ಯಪ್ರವೇಶ ಮಾಡ್ತು ಎನ್ನಲಾಗಿದೆ. ವರದಿಯ ಪ್ರಕಾರ ಟ್ರಂಪ್ ಬೆದರಿಕೆ ಹಾಕಿದಂತೆ ಇರಾನ್ನ ಇಂಧನ ತಾಣಗಳು ಮತ್ತು ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿದರೆ ಇಡೀ ಜಾಗತಿಕ ಆರ್ಥಿಕತೆಯನ್ನು ಧ್ವಂಸಗೊಳಿಸಲಾಗುತ್ತೆ ಅಂತ ಚೀನಾ ಇರಾನ್ಗೆ ಸ್ಪಷ್ಟವಾಗಿ ಎಚ್ಚರಿಸಿದೆ. ಈ ಹಿನ್ನೆಲೆಯಲ್ಲೇ ಇರಾನ್ ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ಕದನ ವಿರಾಮ ಘೋಷಣೆಯಲ್ಲಿ ಚೀನಾ ಪಾತ್ರ ವಹಿಸಿದೆ ಅಂತ ಸುದ್ದಿ ಸಂಸ್ಥೆಯೊಂದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಯುದ್ಧದ ಬಗ್ಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರುವ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಕಿತ್ತಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮಾಡಿರುವ ಟ್ವೀಟ್ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಆರಂಭವಾದ ದಿನದಿಂದ ಇಸ್ರೇಲ್ ನಡೆಸಿದ ದಾಳಿಗಳು ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗಳ ಬಗ್ಗೆ ಮೌನ ವಹಿಸಿದ್ದ ಸ್ವಯಂ ಘೋಷಿತ ವಿಶ್ವಗುರು ಮೋದಿ ಬೆತ್ತಲಾಗಿದ್ದಾರೆ. ಮೋದಿ ಇಸ್ರೇಲ್ ಭೇಟಿ ಮುಗಿಸಿ ಭಾರತಕ್ಕೆ ವಾಪಸ್ಸಾದ 2 ದಿನಕ್ಕೆ ಇರಾನ್ ಮೇಲೆ ದಾಳಿಯಾಗಿದೆ. ಈ ಭೇಟಿಯು ಜಾಗತಿಕವಾಗಿ ಭಾರತದ ಸ್ಥಾನಮಾನವನ್ನು ಕುಗ್ಗಿಸಿದೆ. ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನವನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವಲ್ಲಿ ಭಾರತ ವಿಫಲವಾಗಿದೆ. ಮುಂಬೈ ದಾಳಿ ಬಳಿಕ ಮನಮೋಹನ್ ಸಿಂಗ್ ಸಾಧಿಸಿದ್ದ ಯಶಸ್ಸನ್ನು ಮೋದಿಯಿಂದ ಸಾಧಿಸಲು ಆಗಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಕುಟುಕಿದ್ದಾರೆ. ಪಾಕಿಸ್ತಾನ ವಿಚಾರವನ್ನು ಪ್ರಸ್ತಾಪಿಸಿರುವ ಕಾಂಗ್ರೆಸ್ಗೆ ಬಿಜೆಪಿ ಕೂಡ ತಿರುಗೇಟು ನೀಡಿದೆ. ಪದೇ ಪದೇ ಪಾಕಿಸ್ತಾನವನ್ನು ಪ್ರಸ್ತಾಪಿಸುವ ಮೂಲಕ ಕಾಂಗ್ರೆಸ್ ಪಾಕಿಸ್ತಾನ ಪಾರ್ಟಿ ಅಂತ ಸಾಬೀತುಪಡಿಸಿದೆ ಎಂದಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರದ ತಾತ್ಕಾಲಿಕ ವಿರಾಮ ಘೋಷಣೆಯಾಗಿದ್ದು ಇರಾನ್ನಲ್ಲಿ ಸಂತಸ ಮನೆ ಮಾಡಿದೆ. ಇರಾನ್ ನಾಗರಿಕರಿಂದ ದೇಶದಾದ್ಯಂತ ಸಂಭ್ರಮಾಚರಣೆ ಜೋರಾಗಿದೆ. ಧ್ವಜ ಹಿಡಿದು ಬೀದಿ ಇಳಿದು ನಾಗರಿಕರು ಸಂಭ್ರಮಿಸಿದ್ದಾರೆ. ಈ ನಡುವೆ ಕದನ ವಿರಾಮ ಘೋಷಣೆಯಾದರೂ ಸಂಘರ್ಷ ಮಾತ್ರ ನಿಲ್ತಾ ಇಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಹೆಜ್ಬುಲ್ಲಾ ಗುರಿಯಾಗಿಸಿ ಇಸ್ರೇಲ್ ಈ ದಾಳಿ ನಡೆಸಿದೆ. ಲೆಬನಾನ್ನ ಟಾಯರ್ ಸಿಟಿಯಲ್ಲಿ ಆಂಬ್ಯುಲೆನ್ಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಇರಾನ್ ಮಿಸೈಲ್ ಸುರಿಮಳೆಯನ್ನು ಸುರಿಸಿದೆ. ಟೆಲ್ ಅವೀವ್, ಜೆರುಸಲೆಂ, ಬೀರ್ ಶೇಬಾ ಮೇಲೆ ದಾಳಿಯಾಗಿದೆ. ಇಸ್ರೇಲ್ನಾದ್ಯಂತ ಯುದ್ಧದ ಸೈರನ್ ಮೊಳಗಿದೆ. 1 ಗಂಟೆಯಲ್ಲಿ 1291ಕ್ಕೂ ಹೆಚ್ಚು ಬಾರಿ ಸೈರನ್ ಮೊಳಗಿದೆ. ಇದರ ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ಮೇಲೂ ಇರಾನ್ ದಾಳಿ ಮುಂದುವರೆಸಿದೆ. ಕತಾರ್, ಕುವೈತ್, ಯುಎಇ, ಬಹ್ರೇನ್ ಮೇಲೆ ಮಿಸೈಲ್ ಮಳೆಯನ್ನೇ ಸುರಿಸಿದೆ. ಕತಾರ್ ಇರಾನ್ನ ಕ್ಷಿಪಣಿ ದಾಳಿಯನ್ನು ವಿಫಲಗೊಳಿಸಿದೆ. ಕದನ ವಿರಾಮವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸ್ವಾಗತ ಮಾಡಿದ್ದಾರೆ. ಶಾಶ್ವತ ಮತ್ತು ಸಮಗ್ರ ಶಾಂತಿ ಸ್ಥಾಪನೆಯಾಗಬೇಕು. ಕದನ ವಿರಾಮದ ನಿಯಮಗಳನ್ನು ಪಾಲಿಸಿ ಯುದ್ಧವನ್ನ ಕೊನೆಗೊಳಿಸುವುದು ತುರ್ತಾಗಿ ಅಗತ್ಯವಿದೆ ಅಂತ ಯುದ್ಧ ರಾಷ್ಟ್ರಗಳಿಗೆ ಆಂಟೋನಿಯೋ ಗುಟೆರಸ್ ಮನವಿ ಮಾಡಿದ್ದಾರೆ. ಈ ನಡುವೆ ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಘೋಷಿಸಿದ ಬಳಿಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಅಮೆರಿಕ ಜನ ಮತ್ತೆ ಸಿಡಿದೆದ್ದಿದ್ದಾರೆ. ಕದನ ವಿರಾಮ ಬೆನ್ನಲ್ಲೇ ಟ್ರಂಪ್ ಪದಚ್ಯುತಿಗೆ ಆಗ್ರಹಿಸಿದ್ದಾರೆ. ಟ್ರಂಪ್ ವಿರುದ್ಧ ಶ್ವೇತಭವನ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಟ್ರಂಪ್ ಇರಾನ್ಗೆ ಶರಣಾಗತಿಯಾಗಿದ್ದಾರೆ ಅಂತ ಸೆನೆಟರ್ ಹೇಳಿದ್ದಾರೆ.